ಇಲ್ಲಿ ಸತತ 2 ದಿನಗಳವರೆಗೆ ಎಜುಕೇಷನ್ ಎಕ್ಸ್ಪೋ ವಿಜಯವಾಣಿ ಹಾಗೂ ಕರ್ನಾಟಕ ಬಾಲ ವಿಕಾಸ ಸಮಿತಿ ಹಾಗೂ ಎಕ್ಸಲೆಂಟ್ ಅವರ ಸಹಯೋಗದಲ್ಲಿ ಈ ಒಂದು ಎಜುಕೇಷನ್ ಎಕ್ಸ್ಪೋ ಗಣಿತ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನದ ಮೇಳವನ್ನು ಹಮ್ಮಿಕೊಂಡಾಗಿದ್ದು ಈ ಒಂದು ಕೋರ್ ವಿಜ್ಞಾನ ಚಟುವಟಿಕಾ ಕೇಂದ್ರದ ವತಿಯಿಂದ ನಮ್ಮ ಶಾರದಾಂಬ ಶಾಲೆಯ ವಿದ್ಯಾರ್ಥಿಗಳಿಗೆ ವಾಲಂಟಿಯರ್ಸ್ ಆಗಿ ಈ ಒಂದು ಅವಕಾಶವನ್ನು ನೀಡಿದ್ದು ನಮ್ಮ ಶಾಲೆಯಿಂದ ಸುಮಾರು 70 ವಿದ್ಯಾರ್ಥಿಗಳನ್ನು ನಾವು ಕರೆದುಕೊಂಡು ಬಂದು ಈ ಒಂದು ಎಜುಕೇಷನ್ ಎಕ್ಸ್ಪೋ ಮೇಳದಲ್ಲಿ ವಿದ್ಯಾರ್ಥಿಗಳನ್ನು ಚಟುವಟಿಕಾ ಕೇಂದ್ರದಲ್ಲಿ ಅಂದರೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಪ್ರಯೋಗವನ್ನು ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡುವ ವಿವರಣೆ ನೀಡುವ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದು ನಮಗೆ ಒಂದು ಹೆಮ್ಮೆಯ ಸಂಗತಿ. ನಮ್ಮ ಸಂಸ್ಥೆಗೆ ಹಾಗೂ ಈ ಒಂದು ಎಜುಕೇಷನ್ ಎಕ್ಸ್ಪೋ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬುರದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಫೌಂಡೇಶನ್ ಅವರ ಸಹಭಾಗದಲ್ಲಿ ಮಕ್ಕಳ ಪ್ರತಿಭೆಯನ್ನು ಹೊರಹಾಕಲು ಬಹಳ ಉತ್ತಮವಾದ ಒಂದು ವಿಜ್ಞಾನ ಮೇಳವಾಗಿದೆ. ಅಗಸ್ತ್ಯದವರು ಸಹಯೋಗದಲ್ಲಿ ಈ ವಿಜ್ಞಾನ ಮೇಳದಿಂದ ನಮ್ಮ ಮಕ್ಕಳ ಪ್ರತಿಭೆ ಹೊರಹಾಕಲು ಬಹಳ ಉಪಯೋಗವಾಗಿದೆ. ಆಮೇಲೆ ಅವರು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ ಒಂದು ಕಡೆ ಜೀವ ವಿಜ್ಞಾನ, ಒಂದು ಕಡೆ ಫಿಸಿಕ್ಸ್, ಆಮೇಲೆ ಒಂದು ಕಡೆ ಮ್ಯಾಥಮೆಟಿಕ್ಸ್ದು ಮಾಡೆಲ್ಗಳನ್ನ ಇಟ್ಟು ಎಲ್ಲ ನಮ್ಮ ಸರ್ಕಾರಿ ಶಾಲೆ ಮತ್ತು ಇನ್ನೊಂದಿಷ್ಟು ಪ್ರೈವೇಟ್ ಶಾಲೆಯ ಮಕ್ಕಳಿಗೆ ಮಾಡೆಲನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಕೂಡ ಅವರು ಬಹಳ ತರಬೇತಿಯನ್ನು ಕೊಟ್ಟು ಮಕ್ಕಳಿಂದ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿದ್ದಾರೆ. ಅಗಸ್ತ್ಯ ಫೌಂಡೇಶನ್ ಅವರಿಗೆ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಅಂದರೆ ಇದರಿಂದ ನಮ್ಮ ಮಕ್ಕಳ ಪ್ರತಿಭೆ ಹೊರಹಾಕಲು ಬಹಳ ಒಂದು ಉತ್ತಮವಾದ ಮಾರ್ಗವಾಗಿದೆ. ನಾನು 8ನೇ ತರಗತಿಯಲ್ಲಿ ನನ್ನ ಶಾಲೆಯ ಹೆಸರು ನರೇಂದ್ರ ಸ್ಕೂಲ್ ಆಫ್ ಇಂಟೆಲೆಕ್ಚುವಲ್ಸ್. ಇಲ್ಲಿ ನನ್ನ ಜ್ಞಾನ ಏನಿದೆ ಅದನ್ನು ಮತ್ತೊಬ್ಬರಿಗೆ ತಿಳಿಸಿಕೊಡೋದು ಮತ್ತು ಅವ್ರ ಜೊತೆ ಶೇರ್ ಮಾಡೋದು, ನನ್ನ ತಲೆಯಲ್ಲಿ ಏನಿದೆ ಅವ್ರಿಗೆ ಹೇಳಿ ಅವ್ರಿಗೆ ಸ್ವಲ್ಪ ತಿಳಿಸೋದು, ಅದನ್ನು ಮಾಡೋದನ್ನು ನೋಡಿ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿರೋದ್ರಿಂದ ನಾವು ಟೀಚರ್ಸ್ ಬಂದಾಗ ಸ್ಟ್ರಾಂಗ್ ಆಗಿ ನಿಂತು ಧೈರ್ಯಪಟ್ಟು ಹೇಳೋದು, ಈ ಧೈರ್ಯವನ್ನು ಕಲಿಸಿಕೊಡ್ತಾರೆ ಅಗಸ್ತ್ಯ ಫೌಂಡೇಶನ್ ಅವರು. ನೀವು ಹೇಳಬೇಕು, ಭಯ ಪಡಬಾರ್ದು. ಇಷ್ಟೊಂದು ಜನ ಬಂದಿದ್ದಾರೆ, ಇಷ್ಟು ಜನಕ್ಕೆಲ್ಲ ನಾವು ಚೆನ್ನಾಗಿ ಹೇಳ್ಕೊಟ್ಟು ಅವ್ರ ನಂಬಿಕೆನ ಅವ್ರಿಗೆ ಶೇರ್ ಮಾಡಿದ್ವಿ. ಇದು ಒಂಥರ ಚೆನ್ನಾಗಿ ನನ್ನ ಹೆಸರು ಕೃಷ್ಣ ಮಾಯಚ ಅಂತ ಹೇಳಿ ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಮಾರ್ಗದರ್ಶಕರಾಗಿ ಏನಪ್ಪ ಅಂದರೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಎಜುಕೇಷನ್ ಎಕ್ಸ್ಪೋದಲ್ಲಿ ಏನಪ್ಪ ಅಂತಂದ್ರೆ ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಭಾಗವಹಿಸಿ ವಿಜ್ಞಾನ ಮಾದರಿಗಳ ಜೊತೆಗೆ ತಂತ್ರಜ್ಞಾನ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮಾದರಿಗಳ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಏನಪ್ಪ ಅಂದರೆ ನವೀಕರಣವಾಗಿರುವಂತಹ ತಂತ್ರಜ್ಞಾನದ ಹೊಸ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಎಲ್ಲ ಶಾಲೆಯ ಮಕ್ಕಳು ಬಂದು ಭಾಗವಹಿಸಿ ಈ ಒಂದು ಮಾದರಿಗಳನ್ನು ವಿಶೇಷವಾಗಿ ಮಾಹಿತಿಗಳನ್ನು ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ ನಿನ್ನೆಗಿಂತ ಇವತ್ತು ಹೆಚ್ಚು ಸಂಖ್ಯೆಯಲ್ಲಿ ಅಧಿಕವಾಗಿ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಬಂದು ಭಾಗವಹಿಸಿ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಕೇಳಿದಾಗ ಎಲ್ಲ ವಿದ್ಯಾರ್ಥಿಗಳು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಶಿಕ್ಷಕರು ಕೂಡ ಬಂದು ಭಾಗವಹಿಸಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಹೆಚ್ಚಿನ ಶಿಕ್ಷಣ ಹೆಚ್ಚಿನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಒಂದು ಭಾಗವಹಿಸಬೇಕಾಗ್ತದೆ. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ದೊರಕ ಇದೆಪ್ಪ ಅಂದ್ರೆ ವಿಜ್ಞಾನದಲ್ಲಿ ಹೊಸ ರೀತಿಯಾಗಿರುವಂಥ ಮಾದರಿಗಳ ಬಗ್ಗೆ ಯಾವ ರೀತಿಯಾಗಿ ನಾವು ಹೆಚ್ಚಿನ ವಿಷಯವನ್ನು ತಿಳ್ಕೋಬೇಕು. ಜಸ್ಟ್ ನಾವು ಪುಸ್ತಕದಲ್ಲಿ ಏನಪ್ಪ ಅದ್ರ ಬಗ್ಗೆ ಶಾರ್ಟ್ ಆಗಿ ಓದ್ತಾ ಇರ್ತೀವಿ. ಬಟ್ ಇಲ್ಲಿ ಮಾದರಿಗಳನ್ನು ನೋಡಿದಾಗ ನಾವು ಹೆಚ್ಚಿನ ಮಾಹಿತಿಯನ್ನು ಕಲೆಕ್ಟ್ ಮಾಡೋದ್ರ ಜೊತೆಗೆ ಅದ್ರ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಮಾಡೋದು ಕೂಡ ಏನಪ್ಪ ಅಂದ್ರೆ ಸಹಾಯವನ್ನು ಆಗ್ತಾ ಇದೆ. ಜೊತೆಗೆ ಏನಪ್ಪ ಅಂದ್ರೆ ಎಲ್ಲ ಮಾದರಿಗಳು ವಿಶಿಷ್ಟವಾಗಿರ್ತಾವೆ, ತಂತ್ರಜ್ಞಾನದಿಂದ ಕೂಡಿರ್ತಾವೆ, ಇನ್ನೋವೇಟಿವ್ ಮಾದರಿಗಳದಾವ. ಈಗ ಮಕ್ಕಳೇ ವಿದ್ಯಾರ್ಥಿಗಳೇ ಏನಪ್ಪ ಅಂತಂದ್ರೆ ಆ ಮಾದರಿಗಳನ್ನು ತಯಾರಿಸೋದ್ರಲ್ಲದೆ ಅದೇ ವಿಷಯವನ್ನು ಅವರು ಹಂಚ್ಕೊಳ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂಗೆ ನಾವು ವಿಶೇಷವಾಗಿ ಔಷಧಿ ಗಿಡಗಳನ್ನು ಯಾವ ರೀತಿಯಾಗಿ ಬಳಸ್ಬೋದು ಅನ್ನೋದು ಕೂಡ ಏನಪ್ಪ ಅಂದ್ರೆ ಅಗಸ್ತ್ಯದಲ್ಲಿ ಈ ಒಂದು ವಿಜ್ಞಾನ ಮೇಳದಲ್ಲಿ ಆಯೋಜನೆ ಮಾಡಲಾಗಿದೆ. ಜೊತೆಗೆ ಏನಪ್ಪ ಅಂದ್ರೆ ಲೋ ಕಾಸ್ಟ್ ಮಾದರಿಗಳಿರ್ಬೋದು. ಸೊ ಅವುಗಳನ್ನು ಮಕ್ಕಳೇ ತಯಾರಿಸಿದಂಥ ಲೋ ಕಾಸ್ಟ್ ಮಾದರಿಗಳನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಜೊತೆಗೆ ಏನಪ್ಪ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ, ಕೃಷಿಗೆ ಸಂಬಂಧಪಟ್ಟಂತಹ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತಹ ನಾವು ಗಣಿತವನ್ನು ತೆಗೆದುಕೊಂಡಾಗ ಗಣಿತ ಏನಪ್ಪ ಅಂತಂದ್ರೆ ಒಂದು ಕಠಿಣ ಒಂದು ಭಾಳಷ್ಟು ಕಬ್ಬಿಣದ ಕಡಲೆ ಅಂತ ಹೇಳಿ ಕರಿತೀವಿ. ಅಂಥ ಒಂದು ಕಬ್ಬಿಣದ ಕಡೆ ಆಗಿರುವಂಥ ವಿಷಯವನ್ನು ನಾವು ಮಾದರಿಗಳ ರೂಪದಲ್ಲಿ ಯಾವ ರೀತಿಯಾಗಿ ತಿಳ್ಕೋಬೋದು ಅನ್ನೋದು ಕೂಡ ಏನು ಮಾಡ್ಬೋದು ಇಲ್ಲಿ ನಾವು ಅಗಸ್ತ್ಯ ಒಂದು ವಿಜ್ಞಾನ ಮೇಳದಲ್ಲಿ ಏನಪ್ಪ ಅಂದ್ರೆ ತಿಳ್ಕೋಬೋದು. ಅಲ್ಲಿ ನಾವು ಕೇವಲ ಪುಸ್ತಕದಿಂದ ಪಾಠವನ್ನು ಕೇಳಿದಾಗ ಅದು ಜಸ್ಟ್ ನಮಗೆ ಸ್ವಲ್ಪ ಮೈಂಡ್ ಒಳಗಡೆ ಸ್ವಲ್ಪ ದಿವಸ ಅಷ್ಟೇ ಮಾತ್ರ ಉಳಿತದೆ. ಆದರೆ ನಾವು ಮಾದರಿಗಳಿಂದ ನೋಡಿಕೊಂಡು ಮತ್ತು ಚಟುವಟಿಕೆ ಮೂಲಕ ಕಲಿಯೋದೇನಾಗ್ತಪ್ಪ ಅಂದರೆ ಹೆಚ್ಚು ಆಸಕ್ತಿದಾಯಕವಾಗಿರ್ತದೆ. ಜೊತೆಗೆ ಅದು ನಮಗೆ ಭಾಳಷ್ಟು ದಿವಸಗಳ ಕಾಲ ಏನಾಗ್ತಪ್ಪ ಅಂದ್ರೆ ನೆನಪುಳಿತದೆ. ವಿದ್ಯಾರ್ಥಿಗಳಿಗೆ ಜಸ್ಟ್ ಒಂದು ನಾವು ಕ್ಲೂ ಕೊಟ್ಟು ಅಂದ್ರೆ ಅದ್ರ ಬಗ್ಗೆ ಎಲ್ಲ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಅದ್ರ ಬಗ್ಗೆ ಎಲ್ಲ ಪೂರ್ತಿಯಾಗಿ ತಿಳ್ಕೊಳ್ಳುವಂಥ ಶಕ್ತಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಮಾದರಿಗಳಲ್ಲಿ ಮತ್ತು ಚಟುವಟಿಕೆಗಳಲ್ಲಿ ಇರ್ತದೆ ಅಂತ ಹೇಳ್ಬೋದು. ಸೊ ಇಷ್ಟೇನಪ್ಪ ಅಂತಂದ್ರೆ ವಿಜ್ಞಾನದ ಮೇಳದ ಒಂದು ವಿಷಯ.